ಚಿತ್ರನಟ ಚೇತನ್ ಅವರ ಹೇಳಿಕೆಗೆ ಸಂಬಂಧಪಟ್ಟಿದ್ದು ಹಾಗೂ ಅದರ ಪರಿಣಾಮ. ಚೇತನ್ ಡಾಕ್ಟರ್ ರಾಜ್ಕುಮಾರ್ ಅವರ ಯು ಸಿ ದಟ್ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನೀಡಿದಂಥ ಹೇಳಿಕೆ. ಅದು ರಾಜ್ಕುಮಾರ್ ಸ್ಮಾರಕಕ್ಕಾಗಿ ಬೆಂಗಳೂರಿನ ಪ್ರಮುಖ ಸ್ಥಳದಲ್ಲಿ 2.5 ಎಕರೆ ಯಾಕೆ ಕೊಡಬೇಕಾಗಿತ್ತು ಅಂತ. ಈ ಹೇಳಿಕೆಯನ್ನು ನಾವು ವಿರೋಧ ಮಾಡ್ಬೋದು, ನೋ ಇಶ್ಯೂ. ರಾಜ್ಕುಮಾರ್ ಅಂತ ನಟನಿಗೆ ಯಾವ ರೀತಿಯ ಸ್ಮಾರಕ ಮಾಡಿದರೂ ಕಡಿಮೆ. ಕರ್ನಾಟಕದ ಲಕ್ಷಾಂತರ ಜನ ಅವರನ್ನು ಪ್ರೀತಿಸ್ತಾರೆ. ಹಾಗೆಯೇ ಅವರು ಕೇವಲ ಒಬ್ಬ ನಟ ಅಲ್ಲ, ಸಮಾಜ ಸುಧಾರಕ ಕೂಡ. ರಾಜ್ಕುಮಾರ್ ಅವರ ಹಲವು ಸಿನಿಮಾಗಳು ಇವತ್ತಿನ ಜನ ಏನಿದ್ದಾರೆ ಹಿಂದಿನ ತಲೆಮಾರಿನವರು ಅವ್ರನ್ನೆಲ್ಲ ಬದಲಿಸಿದೆ. ಕೆಲವು ಸಿನಿಮಾಗಳನ್ನು ನೋಡಿ ಬಿಸಿ ರೈತರಾದವರಿದ್ದಾರೆ. ರಾಜ್ಕುಮಾರ್ ಅವರು ಎಂದು ಸಿನಿಮಾದಲ್ಲಿ ಪ್ರತಿಪಾದಿಸುತ್ತಿದ್ದ ಮೌಲ್ಯಗಳು ಹಲವರ ಬದುಕನ್ನು ರೂಪಿಸಿದೆ. ಆ ಕಾರಣಕ್ಕಾಗಿ ಅವರ ಸ್ಮಾರಕ ಮಾಡೋದೇನಿದೆ ಅದು ಭಾಳ ಮುಖ್ಯವಾದ್ದು. ಅವರಿಗೆ 2.5 ಎಕರೆನೋ 4 ಎಕರೆ ಜಾಗ ಕೊಟ್ಟ ದೊಡ್ಡ ವಿಚಾರ ಅಲ್ಲ, ಅದು ತಪ್ಪಲ್ಲ. ಆದರೆ ಮುಂದೊಂದಿದೆ, ಅವರು ಯಾವಾಗ ಈ ಹೇಳಿಕೆ ನೀಡಿದ್ರು, ಹೇಳಿಕೆ ನೀಡುವುದು ಅವರ ಹಕ್ಕಿಸ್ಕೊಳ್ಳೋಕ್ಕಾಗಲ್ಲ. ಈ ಬಗ್ಗೆ ಸಮಾಜದಲ್ಲಿ ಚರ್ಚೆ ನಡೀಬೇಕಾಗಿತ್ತು. ಭಿನ್ನ ಅಭಿಪ್ರಾಯಗಳು ಹೊರಗೆ ಬರಬೇಕಾಗಿತ್ತು. ವೆದರ್ ಯಾವ್ಯಾವ ನಟರಿಗೆ ಯಾವ ರೀತಿಯ ಸ್ಮಾರಕಗಳನ್ನು ಮಾಡಬೇಕು, ಭೂಮಿ ಕೊಡೋಕ್ಕಾಗುತ್ತಾ ಇಲ್ವಾ, ಇಂಥ ಪ್ರಶ್ನೆಗಳಿರಬೇಕಾಗಿತ್ತು. ವಿವಾದಗಳು ಹಾಕ್ಕೊಡೋದಾಗಿತ್ತು. ಚಿತ್ರರಂಗದಲ್ಲಿ ಯಾವುದೇ ಸಕ್ರಿಯವಾಗಿ ಇಲ್ಲ. ಇವನೊಬ್ಬ ನಿರುದ್ಯೋಗಿ, ಇವನು ಅವಕಾಶವಾದಿ. ಇವತ್ತು ಯಾವುದೋ ಒಂದು ಅಹಿಂಸಾ ಇದನ್ನು ಅಂತ ಕಟ್ಟಿಕೊಂಡು 4 ಜನ, ಇವನು ಹೆಣ ಹೊರಕ್ಕೆ 4 ಜನ ಇಲ್ಲ. ಇವತ್ತು ಅಂತಹ ದೊಡ್ಡ ಮಹಾತ್ಮರ ಬಗ್ಗೆ ಮಾತಾಡ್ತಾನೆ. ಶಿವಕುಮಾರ್ ನಾಯಕು, ಶಿವರಾಮೇಗೌಡರು, ಸಿ ಕೆ ರಾಮೇಗೌಡರು, ನಾವೆಲ್ಲ ಇವತ್ತು ಅವ್ರನ್ನ ಪ್ರಶ್ನೆ ಮಾಡಿದಾಗ ನಾನು ಕೇಳಿದೆ, ಯಾವುದೋ ಟಿ ವಿಲಿ ನೋಡಿದಾಗ ನಾನು ಸಾರ್ವಜನಿಕವಾಗಿ ಕ್ಷಮೆ ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ದೆ ಮುಟ್ಟಾಳ. ಈಗ ನಮ್ಮ ಮುಂದೆ ಯಾರಿಗಾದ್ರೂ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ. ಯಾಕಂದರೆ ಕನ್ನಡದ ರಾಜ್ಕುಮಾರ್ ನಂತರ 2ನೇ ಸ್ಥಾನದಲ್ಲಿ ಇರಬಹುದಾದ ನಟ ವಿಷ್ಣುವರ್ಧನ್. ಸೊ ಅವರ ಸ್ಮಾರಕದ ಗಲಾಟೆಗಳು ಗೊತ್ತಿದೆ ನಮಗೆ, ಹೇಗೆ ಏನೇನಾಯಿತು. ಅಭಿಮಾನ ಸ್ಟುಡಿಯೋ ಇದರಲ್ಲಿ ನಂತರ ಮೈಸೂರಿನಲ್ಲಿ ಮಾಡೋದು ಕೊಟ್ಟರು ಇಂಥದ್ದು. ಆದ್ದರಿಂದ ಕನ್ನಡಕ್ಕೆ ಸಂಬಂಧಪಟ್ಟಾಗ ಇನ್ನೂ ನಟರುಗಳಿದ್ದಾರೆ, ಅವರ ಸ್ಮಾರಕಗಳಾಗಬೇಕು ಅನ್ನೋದು ಸರಿ. ಆದರೆ ಅವರ ಸ್ಮಾರಕಗಳಾಗಬೇಕು ಅನ್ನೋದಕ್ಕೆ ರಾಜ್ಕುಮಾರ್ ಅಂತ ಇವರು ಹಾಕ್ಕೊಡೋದು, ಜಾಗ ಕೊಡಬಾರ್ದು ಅಂದ್ರ. ಆದರೆ ಇದಾಯಿತು. ಹೇಳಿಕೆ ಬಂದ ನಂತರ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಸಾರಾ ಗೋವಿಂದು ನಾನು ವೈಯಕ್ತಿಕವಾಗಿ ಬಲ್ಲೆ. ಅವರೇ ತರ್ತಾ ಇದ್ದಂಥ ಅಭಿಮಾನ ಪತ್ರಿಕೆಯಲ್ಲೂ ನಾನು ಕೆಲಸ ಮಾಡಿದ್ದೇನೆ. ವೆಂಕಟೇಶ್ ಮತ್ತು ಸಾರಾ ಗೋವಿಂದು ನಾನು ಹತ್ತಿರದಿಂದ ಬಲ್ಲವರು. ಅವರು ರಾಜ್ಕುಮಾರ್ ಅಭಿಮಾನಿಗಳ ಸಂಘವನ್ನು ಮಾಡಿಕೊಂಡ ಆ ಕಾಲದಲ್ಲೇ ಅವರ ಚಟುವಟಿಕೆಗಳ ಏನಿವೆ ಅದು ಹತ್ತಿರದಿಂದ ಬಲ್ಲೆ. ಆ ಬಗ್ಗೆ ನಾನು ಮಾತನಾಡ್ಬೋದು. ಆದರೆ ಇದ್ದಕ್ಕಿದ್ದ ಹಾಗೆ ನಟ ಚೇತನ್ ಅವರು ನೀಡಿದ ಹೇಳಿಕೆಯ ನಂತರ ಅವರ ಮನೆಗೆ ನುಗ್ಗೋದು, ಪ್ರತಿಭಟನೆ ಮಾಡ್ತೀನಿ ಅನ್ನೋದು ಹೋಗೋದು ಸರಿಯಲ್ಲ. ಅಂದರೆ ಗುಂಡಾಗಿರಿಯ ಮೂಲಕ ಯಾವ ವ್ಯಕ್ತಿಯನ್ನು ಕೂಡ ಬದಲಿಸೋಕ್ಕಾಗಲ್ಲ. ಚರ್ಚೆ ಮೂಲಕ ಸಾಧ್ಯ ಇದೆ, ಸಂವಾದದ ಮೂಲಕ ಸಾಧ್ಯ ಇದೆ. ರಾಜ್ಕುಮಾರ್ ಎಷ್ಟು ಗ್ರೇಟ್ ಅನ್ನುವುದನ್ನು ಕನ್ವಿನ್ಸ್ ಮಾಡುವ ಕೆಲಸ ಮಾಡಿದರೆ ಅದು ಬೇರೆ ಆಗಿತ್ತು. ಚರ್ಚೆಗೆ ಆಹ್ವಾನಿಸ್ಬೋದಾಗಿತ್ತು. ಯಾಕೆ ಈ ಮಾತನ್ನೇ ಹೇಳಿದಿರಿ ನೀವು? ಒಂದು ಸಮಾನವಾದ ವೇದಿಕೆಯನ್ನು ಸೃಷ್ಟಿಸಿ ಯಾವುದೇ ವಾಹಿನಿಯಲ್ಲಾಗಲಿ ಹೊರಗಡೆ ಆಗಲಿ ಚೇತನ್ ಅವರನ್ನ ಕರಿಬೋದಾಗಿತ್ತು. ಯಾರು ಸಾರಾ ಗೋವಿಂದು ಹೋಗ್ಬೋದಾಗಿತ್ತು, ರಾಜ್ಕುಮಾರರನ್ನ ಪ್ರೀತಿಸುವ ಜನ ಹೋಗ್ಬೋದಾಗಿತ್ತು. ಸೊ ನನ್ನಂಥವ್ರು ನಾನು ಮಾತನ್ನ ಹೇಳ್ತಾ ಇದ್ದೆ. ನಾನು ರಾಜ್ಕುಮಾರದ ಹತ್ತಿರದಿಂದ ಬಲ್ಲೆ. ನಾನು ಮಾತ್ರ ಅಲ್ಲ, ರಾಜ್ಕುಮಾರ್ ಅವರಿಗೂ ನನಗೆ ಗೊತ್ತಿತ್ತು. ನನ್ನ ಜೊತೆ ಪ್ರೀತಿಯಿಂದ ಹಲವು ಮಾತುಗಳನ್ನ ಆಡಿದ್ದು, ಅವರನ್ನು ನಾನು ಹಲವು ಸಂದರ್ಶನಗಳನ್ನ ಮಾಡಿದ್ದೆ. ನನಗೆ ಇವತ್ತು ಕೂಡ ರಾಜ್ಕುಮಾರ್ ಅನ್ನುವ ದೊಡ್ಡ ಕುತೂಹಲ ಅದು. ಆ ಮನುಷ್ಯನ ಸರಳತೆ, ಬದುಕನ್ನು ಪ್ರೀತಿಸ್ತಿದ್ದಂಥದ್ದು, ಅಂಥ ಹಲವು ಅನುಭವಗಳನ್ನು ನಾನು ಹಂಚಿಕೊಂಡಿದ್ದೇನೆ. ಆದರೆ ಅಂತಹ ರಾಜ್ಕುಮಾರ್ ಭಾಳ ಜನರಿಗೆ ಗೊತ್ತಿಲ್ಲ. ಅವರಿಗೆ ಬಂಗಾರದ ಮನುಷ್ಯ ಸಿನಿಮಾ ಬರುವವರೆಗೆ ಅವರಿಗೆ ಬರ್ತಾ ಇದ್ದ ಸಂಭಾವನೆ ಗೊತ್ತಾ? 15-20 ಸಾವಿರ ದಾಟ್ತಾ ಇರಲಿಲ್ಲ. ಸೊ ಯಾರು ಸಿನಿಮಾ ಮಾಡ್ತಿದ್ರೋ ಅವರು ಲಾಸ್ ಅಂದರೆ ನೀವೇ ಅನ್ನದಾತರು ಅಂತ ಸುಮ್ಮನಾಗ್ಬಿಡ್ತಿದ್ರು ರಾಜ್ಕುಮಾರ್ ಅವರು. ಸೊ ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರ ಪತ್ನಿ ಪಾರ್ವತಮ್ಮನವರು ಬಿಸ್ನೆಸ್ಸನ್ನು ತೆಗೆದುಕೊಂಡು ಅವರು ಫಸ್ಟ್ ರಿಯಾಕ್ಟ್ ಮಾಡಿದ್ದೇನು ಗೊತ್ತಾ? ಮೊದಲ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದ ಮೇಲೆ, ಅಯ್ಯೋಯ್ಯೋ ನನ್ನ ಯಜಮಾನ್ರ ಸಿನಿಮಾಕ್ಕೆ ಇಷ್ಟು ದುಡ್ಡು ಬರುತ್ತಾ ಗೊತ್ತೇ ಇರಲಿ. ಅಲ್ಲಿಯವರೆಗೆ ಇಡೀ ಚಿತ್ರರಂಗ ರಾಜ್ಕುಮಾರ್ ಅವರನ್ನ ಶೋಷಣೆ ಮಾಡ್ತಾ ಬಂತು. ರಾಜ್ಕುಮಾರ್ ಪ್ರಶ್ನಿಸಲಿಲ್ಲ.
ಅನ್ನದಾತರು ಕೊಟ್ಟ ದುಡ್ಡನ್ನು ತೆಗೆದುಕೊಂಡು ಸಿನಿಮಾದಲ್ಲಿ ನಟಿಸಿದರು. ಸಿನಿಮಾ ಲಾಸ್ ಆಗಿದೆ ಅಂತ ಅಂದರೆ 100 ದಿನಗಳ ಕಾಲ ನಡೀತಾ ಇತ್ತು. ನಿರ್ಮಾಪಕರು ಒಂದು ಸಿನಿಮಾ ಲಾಸ್ ಅಂದರೆ ಲಾಸಾ, ಹೌದಾ ಬಿಡಿ ನಾನು ದುಡ್ಡು ಕೊಡಬೇಡಿ ಅಂತ ಹೇಳ್ತಿದ್ದ ದೊಡ್ಡ ಮನುಷ್ಯ ಅವರು. ಆದ್ದರಿಂದ ಅವರ ಸ್ಮಾರಕ ಏನಿದೆ ಅದ್ರ ಜೊತೆಗೆ ಅವರು ರಿಪ್ರೆಸೆಂಟ್ ಮಾಡ್ತಾ ಇದ್ದ ಮೌಲ್ಯಗಳಿದೆಯಲ್ಲ ಅದು ಜನರಿಗೆ ಗೊತ್ತಾಗಬೇಕು. ಆ ಕಾರಣಕ್ಕಾಗಿ ಈ 2.5 ಎಕರೆ ಮಾತ್ರ ಅಲ್ಲ, ಇನ್ನೂ 2 ಎಕರೆ ಕೊಟ್ಟರು ತಪ್ಪಲ್ಲ. ಅಲ್ಲಿ ಕೂತ್ಬಿಟ್ಟು ಅಲ್ಲಿ ರಾಜ್ಕುಮಾರ್ ಬಗ್ಗೆ ಏನು ಮಾಡ್ಬೋದು, ಭಾಳಷ್ಟು ಜನರಿಗೆ ಫಾರ್ ಎಕ್ಸಾಂಪಲ್ ಇಂಗ್ಲೆಂಡ್ನಲ್ಲಿ ಶೇಕ್ಸ್ಪಿಯರ್ ನಾಟಕಗಳನ್ನ ಪ್ರತಿದಿನ ಪ್ರದರ್ಶನ ಮಾಡೋ ವ್ಯವಸ್ಥೆ ಇದೆ, ಇನ್ನೊಂದಿದೆ ಮತ್ತೊಂದಿದೆ. ಹಾಗೆಯೇ ಸಾಂಸ್ಕೃತಿಕ ನೆನಪುಗಳಿದೆಯಲ್ಲ ಅದನ್ನು ಉಳಿಸಿಕೊಂಡು ಬರುವಂಥ ಕೆಲಸ ವಿಶ್ವದ ಎಲ್ಲೆಡೆ ನಡೆಯುತ್ತೆ. ದುರ್ದೈವ ಅದು ಭಾರತದಲ್ಲಿ ನಡೆಯಲ್ಲ. ಕೇವಲ ಒಂದು ಸ್ಮಾರಕ ಮಾಡಿಬಿಟ್ಟು ಅವರ ಹುಟ್ಟುಹಬ್ಬನೋ ಅವ್ರು ತೀರ್ಕೊಂಡ ದಿನ ಹೂವಿಟ್ಟು ಬಂದಿರಲಿಲ್ಲ. ರಾಜ್ಕುಮಾರ್ ನೆನಪನ್ನು ಉಳಿಸುವುದು ಹೇಗೆ, ಅಲ್ಲಿ ಯಾವ ರೀತಿ ಮಾಡ್ತೀವಿ? ರಾಜ್ಕುಮಾರ್ ಸಿನಿಮಾದ ಪ್ರತಿದಿನ ಒಂದು ಪ್ರದರ್ಶನದ ವ್ಯವಸ್ಥೆ ಮಾಡೋಕ್ಕೆ ಸಾಧ್ಯನಾ? ಆ ಸಿನಿಮಾಗಳು ಎಂಥ ವ್ಯಾಲ್ಯೂವನ್ನು ರಿಪ್ರೆಸೆಂಟ್ ಮಾಡ್ತವೆ ಅಂತ ನಮ್ಮ ಮುಂದಿನ ಜನಾಂಗಕ್ಕೆ ಮಕ್ಕಳಿಗೆ ತಿಳಿಸುವ ಕೆಲಸ ಆದರೆ ಎಷ್ಟು ಚೆನ್ನ ಅಲ್ವಾ ಅದು. ಅಂಥದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದನ್ನು ಈ ಸಾರಾ ಗೋವಿಂದ ಅಂತಾರೆ ಅದನ್ನು ಯೋಚನೆ ಮಾಡಬೇಕು ಹೊರತು ಏನೋ ಹೇಳಿಕೆ ನೀಡಿದ್ರು ಚೇತನ್ ಅನ್ನುವ ಕಾರಣಕ್ಕೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಬೆದರಿಸಿ ಇನ್ನೊಂದು ಮಾಡಿ ಅವರು ನನ್ನ ಹೇಳಿಕೆ ವಾಪಸ್ ತಗೊಂಡಿಲ್ಲ ಅಂತ. ವಾಪಸ್ ತಗೊಂಡ್ರೆ ವಿಷಾದ ವ್ಯಕ್ತಪಡೋದು ಗೊತ್ತಿಲ್ಲ. 2 ದಿವಸ ಆದಮೇಲೆ ಅವ್ರು ಮತ್ತೆ ಅವರು ತಮ್ಮ ಹೇಳಿಕೆಯನ್ನು ಪುನರುಚ್ಚರಿಸೋದು ಅದು ಅವರ ಹಕ್ಕು. ನಾವು ಇನ್ನೊಬ್ಬರ ಹಕ್ಕನ್ನು ಕಸಿದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ಬರ ಇದೇ ರೀತಿ ಇರಬೇಕು, ಇದೇ ರೀತಿ ಮಾತನಾಡಬೇಕು ಅನ್ನೋಕ್ಕೆ ಸಾಧ್ಯ ಇಲ್ಲ. ಆದರೆ ಅವರು ಹೇಳಿದ ಆಡಿರುವ ಮಾತುಗಳು ಸರಿ ಇಲ್ಲ ಅಂತ ಅವ್ರನ್ನ ಕನ್ವಿನ್ಸ್ ಮಾಡುವ ಯತ್ನವನ್ನು ಮಾಡಿದಿರ್ಬೋದು. ಆದರೆ ಯಾರು ನಿಜವಾಗ್ಲೂ ರಾಜ್ಕುಮಾರ್ ಅವರ ಹೆಸರಿಗೆ ಮಸಿ ಬಳಿತಾ ಇದ್ದಾರೆ ಅಂದರೆ ಕೆಲವು ವ್ಯಕ್ತಿಗಳು. ಸಾರಾ ಗೋವಿಂದ್ ಅಂತ ವ್ಯಕ್ತಿ ಯಾರು ರಾಜ್ಕುಮಾರ್ ಅಭಿಮಾನಿ ಸಂಘ ಅಂತ ಹೆಸರಲ್ಲಿ ಭಾಳ ಅವಾಚ್ಯ ಶಬ್ದಗಳು, ಗೂಂಡಾವರ್ತನೆ ಮತ್ತು ಜೀವ ಬೆದರಿಕೆಗಳು, ಏನೇನು ಅವಹೇಳನಕಾರಿ ಮಾತುಗಳಾಡಿ, ಎಲ್ಲ ಒಂದು ಮಹಿಳಾ ನಿಂದನೆ ಮಾತುಗಳಾಡಿ ಭಾಳ ರಾಜ್ಕುಮಾರ್ ಹೆಸರಿಗೆ ಅವರು ಕೆಟ್ಟ ಹೆಸರು ಕೊಡ್ತಾ ಇದ್ದಾರೆ. ಅದನ್ನು ಬಿಟ್ಟು ಇದ್ದಕ್ಕಿದ್ದ ಹಾಗೆ ಜನರು ಕಟ್ಕೊಂಡು ಹೋಗಿ ಅಭಿಮಾನಿ ಕಟ್ಕೊಂಡು ಹೋಗಿ ಬದಲಿಸೋದು ಇದೆಯಲ್ಲ ಅದು ಸಂಸ್ಕೃತಿ ಅಲ್ಲ. ರಾಜ್ಕುಮಾರ್ ಬದುಕಿದ್ರು ಇದನ್ನು ಒಪ್ತಿರಲಿಲ್ಲ. ಹಲವು ಸಂದರ್ಭದಲ್ಲಿ ಇದಾದದ್ದು ಗೊತ್ತಿದೆ. ರಾಜ್ಕುಮಾರ್ ಅವರು ಇದೇ ಸಾರಾ ಗೋವಿಂದ್ ಅವರಿಗೆ ಎಷ್ಟು ಸಂದರ್ಭದಲ್ಲಿ ಬುದ್ಧಿ ಹೇಳಿದ್ರು ಅಂತ ಗೊತ್ತಿದೆ. ಈಗಲೂ ಕೂಡ ರಾಜ್ಕುಮಾರ್ ಬದುಕಿದ್ರೆ ನಕ್ಕು ಬಿಡ್ತಿದ್ರು ಅವರು. ಚೇತನ್ ಹೇಳಿದ್ರೆ ಚೇತನ್ ಕರೆದುಬಿಟ್ಟು ಬನ್ನಿ ಮನೆಗೆ ಅಂಥೇಳಿ ಮನೆ ಕರೆದು ಊಟ ಹಾಕಿನೋ ತಿಂಡಿ ಕೊಟ್ಟು ಕಳಿಸ್ತಿದ್ರು. ರಾಜ್ಕುಮಾರ್ ಮನೆಗೆ ಆಗಲಿ ಅವ್ರ ಸಿನಿಮಾ ಶೂಟಿಂಗ್ ಆಗಲಿ ಹೋದರೆ ಮಧ್ಯಾಹ್ನದ ಹೊತ್ತಿಗೆ ಹೋದರೆ ಊಟ ಮಾಡದೆ ಹೊರಗೆ ಬರೋ ಹಾಗಿರಲಿಲ್ಲ. ಅಲ್ಲೇ ಕುಳಿತು ಊಟ ಮಾಡಿಸಿ ಅವರು ಎಂಜಾಯ್ ಮಾಡ್ತಿದ್ರು. ಬೇರೆಯವರು ಊಟ ಮಾಡೋದನ್ನು ನೋಡಿದ್ರೆ ಸಂತೋಷ ಆಗ್ತಿತ್ತು, ಅವರು ಊಟವನ್ನು ಕೂಡ ಹಾಗೆ ಅನುಭವಿಸ್ತಾ ಇದ್ದರು. ಸೊ ಅಂಥ ರಾಜ್ಕುಮಾರ್ ಈ ಚೇತನ್ ಕರೆದಿದ್ದರು, ಬಾರೋ ಮರಿ ಬಾ ಕುತ್ಕೊಳ್ಳೋ, ಏಕವಚನದಲ್ಲೂ ಮಾತಾಡ್ತಿಲ್ಲ, ಬನ್ನಿ ಕುಳಿತುಕೊಳ್ಳಿ, ಹೌದಾ ಹಾಗಂತೀರ, ನನಗೆ ಕೊಟ್ಟಿರೋ 2.5 ಎಕರೆ ಜಾಸ್ತಿನ, ಅಯ್ಯೋ ಬೇಡ ಬಿಡಿ, ಹಾಗೆ ಹೇಳ್ತಿದ್ರು ರಾಜ್ಕುಮಾರ್. ಅಂಥ ರಾಜ್ಕುಮಾರ್ಗೆ ಬಗ್ಗೆ ಕುರಿತು ಚೇತನ್ ಈ ಮಾತು ಹೇಳಿದ್ದು ಸರಿಯಲ್ಲ. ಆದರೆ ಅವ್ರು ಯಾಕೆ ಹೇಳಿದ್ರು ಅನ್ನೋ ಬಗ್ಗೆ ಚರ್ಚೆ ನಡೀಬೇಕು. ಅವರು ಹೇಳಿದ ಮಾತಿನ ಬಗ್ಗೆ ಚರ್ಚೆ ನಡೀಬೇಕು, ಸಾರಾ ಗೋವಿಂದ್ ಅವರ ವರ್ತನೆ ಬಗ್ಗೆ ಚರ್ಚೆ ನಡೀಬೇಕು. ಅದು ಜನತಂತ್ರ ಅಂತ ನಾನು ನಂಬಿದ್ದೇನೆ. ಓಕೆ, ಇದು ಇವತ್ತಿನ ಮೆಗಾ ಫೋಕಸ್. 3 ಸುದ್ದಿಗಳನ್ನು ತಮ್ಮ ಮುಂದೆ ಹಿಡಿದಿರೋ ಪ್ರಕಾರ ನಾಳೆ ಹಾಜರಾಗ್ತೀನಿ ಇನ್ನೂ 3 ಸುದ್ದಿಗಳೊಂದಿಗೆ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ಕಾರ.